ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024 ಮಕರ ರಾಶಿಯವರ ವೃತ್ತಿ ಜೀವನ, ಆರ್ಥಿಕ ಭವಿಷ್ಯ, ಕುಟುಂಬ ಭವಿಷ್ಯ, ಪ್ರೀತಿ ಭವಿಷ್ಯ, ಆಸ್ತಿ ಸಂಪತ್ತಿನ ಭವಿಷ್ಯ, ಆರೋಗ್ಯ ಜೀವನ ಹೇಗಿರಲಿದೆ ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಕರ ರಾಶಿ ವೃತ್ತಿ ಭವಿಷ್ಯ 2024. ನೀವು ಯಶಸ್ವಿ ವೃತ್ತಿ ಜೀವನವನ್ನು ನಿರೀಕ್ಷಿಸಬಹುದು. ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ 2ನೇ ಮನೆಯ ಅಧಿಪತಿಯಾದ ಶನಿಯು 2ನೇ ಮನೆಯಲ್ಲಿ ಕುಳಿತು ನಿಮ್ಮ 11ನೇ ಮನೆಯನ್ನು ಅಲ್ಲಿಂದ ನೋಡುತ್ತಾನೆ ಮತ್ತು ಗುರು 4ನೇ ಮನೆಯಲ್ಲಿ ಮತ್ತು ನಿಮ್ಮ 10ನೇ ಮನೆಯಲ್ಲಿ ಸಂಪೂರ್ಣ ಅಂಶವನ್ನು ಹೊಂದಿರುತ್ತದೆ. ಇದು ಉತ್ತಮ ಕೆಲಸದ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ನಿಮ್ಮ ಕೆಲಸದ ಮಾನದಂಡಗಳನ್ನು ಪೂರೈಸಲು ಮತ್ತು ಮೀರಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಕೆಲಸ ಮಾಡುವ ಕಂಪನಿಗೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಉನ್ನತ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವು ಧನಾತ್ಮಕವಾಗಿರುತ್ತದೆ. 3ನೇ ಮನೆಯಲ್ಲಿ ರಾಹು ಇರುವ ಕಾರಣ ನೀವು ನಿಮ್ಮ ಕೆಲಸವನ್ನು ಸವಾಲಾಗಿ ಸ್ವೀಕರಿಸಲು ಬಯಸುತ್ತೀರಿ ಮತ್ತು ಕಡಿಮೆ ಸಮಯದಲ್ಲಿ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಪೂರ್ಣಗೊಳಿಸಲು ಬಯಸುತ್ತೀರಿ. ನಿಮ್ಮ ಈ ಪ್ರತಿಭೆಯು ಉದ್ಯೋಗದಲ್ಲಿ ನಿಮ್ಮನ್ನು ಪ್ರಸಿದ್ಧರನ್ನಾಗಿ ಮಾಡುತ್ತದೆ. ನವೆಂಬರ್ ನಿಮಗೆ ನಿರ್ಣಾಯಕ ತಿಂಗಳು. ಈ ಸಮಯದಲ್ಲಿ ಉತ್ತಮ ಬಡ್ತಿಯ ಅವಕಾಶವಿದ್ದು, ಏಪ್ರಿಲ್ ಮತ್ತು ಆಗಸ್ಟ್ನಲ್ಲಿ ವರ್ಗಾವಣೆಯಾಗುವ ಸಾಧ್ಯತೆಯೂ ಇದೆ. ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಇದನ್ನು ಮಾಡಲು ಇದು ಸಮಯ ಎಂದು ಮಕರ ರಾಶಿ ಭವಿಷ್ಯ 2024 ಹೇಳುತ್ತದೆ. ಮಕರ ರಾಶಿ ಶಿಕ್ಷಣ ಭವಿಷ್ಯ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಅತ್ಯುತ್ತಮವಾಗಿರುತ್ತದೆ. ಬುಧ ಮತ್ತು ಶುಕ್ರರು ನಿಮ್ಮ 5ನೇ ಮನೆಯನ್ನು ನೋಡುತ್ತಾರೆ. ನಿಮ್ಮ ಅಧ್ಯಯನದ ಬಗ್ಗೆ ನಿಮ್ಮ ಕುತೂಹಲ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತಾರೆ ಮತ್ತು ನಿಮ್ಮ ಆಂತರಿಕ ಜ್ಞಾನವನ್ನು ಉತ್ಕೃಷ್ಟಗೊಳಿಸಲು ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಬೆಳೆಯಲು ಸಹಾಯ ಮಾಡುತ್ತಾರೆ. ನಿಮ್ಮ ಉತ್ಪಾದಕತೆ ಸುಧಾರಿಸುತ್ತದೆ ಮತ್ತು ನಿಮ್ಮ ಅಧ್ಯಯನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಜನವರಿಯಿಂದ ಫೆಬ್ರವರಿ, ಆಗಸ್ಟ್ನಿಂದ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ನಿಮಗೆ ಯಶಸ್ಸಿನ ಉತ್ತಮ ಅವಕಾಶವಿದೆ. ಆದಾಗ್ಯೂ ನಿಮ್ಮ ಶ್ರಮವನ್ನು ನೀವು ಬಿಟ್ಟುಕೊಡಬೇಕಾಗಿಲ್ಲ. ಬದಲಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಭವಿಷ್ಯದಲ್ಲಿ ನಿಮಗೆ ಪ್ರತಿಫಲ ದೊರೆಯುತ್ತದೆ. ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಏಕಾಗ್ರತೆಯ ಕೊರತೆಯನ್ನು ಅನುಭವಿಸುವಿರಿ. ನಿಮ್ಮ ಅಧ್ಯಯನಗಳಲ್ಲಿ ಅಡಚಣೆಗಳು ಬರಬಹುದು. ಆದರೆ ಭರವಸೆಯನ್ನು ಬಿಟ್ಟುಕೊಡಬೇಡಿ ಮತ್ತು ಕಠಿಣ ಅಧ್ಯಯನವನ್ನು ಮುಂದುವರಿಸಿ. ವಿದೇಶದಲ್ಲಿ ಅಧ್ಯಯನ ಮಾಡುವ ಬಯಕೆ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಸಾಕಾರಗೊಳ್ಳಬಹುದು. ಆದಾಗ್ಯೂ ಸೆಪ್ಟೆಂಬರ್ ತಿಂಗಳು ಈ ನಿಟ್ಟಿನಲ್ಲಿ ಪ್ರಯೋಜನಗಳನ್ನು ನೀಡುತ್ತದೆ. ಮಕರ ರಾಶಿ ಆರ್ಥಿಕ ಭವಿಷ್ಯ. ವರ್ಷದ ಆರಂಭವು ಅದೃಷ್ಟದಿಂದ ಕೂಡಿರುತ್ತದೆ. ಬುಧ ಮತ್ತು ಶುಕ್ರರು ನಿಮ್ಮ 11ನೇ ಮನೆಯನ್ನು ಉದ್ಧಾರಗೊಳಿಸುತ್ತಾರೆ ಮತ್ತು ಅಲ್ಲಿ ಹಾಜರಿರುವುದು ನಿಮ್ಮ ಆದಾಯವನ್ನು ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ದೃಢವಾಗಿರುತ್ತದೆ ಮತ್ತು 2ನೇ ಮನೆಯಲ್ಲಿ ಶನಿಯು ತನ್ನದೇ ಆದ ಕುಂಭ ರಾಶಿಯ ಅಧಿಪತಿಯಾಗಿರುವುದರಿಂದ ಸಂಪತ್ತನ್ನು ಸಂಗ್ರಹಿಸುವ ನಿಮ್ಮ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಹಣ ಉಳಿತಾಯವಾಗುತ್ತದೆ. ಮಂಗಳ ಮತ್ತು ಸೂರ್ಯನು ವರ್ಷದ ಆರಂಭದಲ್ಲಿ ನಿಮ್ಮ 12ನೇ ಮನೆಯಲ್ಲಿದ್ದರೂ ಇದು ಖರ್ಚುಗಳನ್ನು ಉಂಟುಮಾಡುತ್ತದೆ. ಫೆಬ್ರವರಿಯಲ್ಲಿ ಅವು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಈ ವರ್ಷ ನಿಮಗೆ ಬಹಳಷ್ಟು ಹಣವನ್ನು ತರುತ್ತದೆ. ಮೇ 1ರಂದು ಗುರುವು 4ನೇ ಮನೆಯನ್ನು ತೊರೆದು 5ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಲ್ಲಿಂದ ಅದು ನಿಮ್ಮ 9ನೇ, 11ನೇ ಮತ್ತು ಮೊದಲ ಮನೆಗಳನ್ನು, ಅಂದರೆ ನಿಮ್ಮ ರಾಶಿಚಕ್ರದ ಚಿಹ್ನೆಯನ್ನು ನೋಡುತ್ತದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ಸಮತೋಲನದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಮಕರ ರಾಶಿ ಕೌಟುಂಬಿಕ ಭವಿಷ್ಯ. ಮಕರ ರಾಶಿ 2024 ಪ್ರಕಾರ ವರ್ಷದ ಆರಂಭವು ಕುಟುಂಬಕ್ಕೆ ಅತ್ಯುತ್ತಮವಾಗಿರುತ್ತದೆ. 2ನೇ ಮನೆಯಲ್ಲಿ ಶನಿಯು ತನ್ನ ಸ್ನೇಹ ರಾಶಿಯಲ್ಲಿ ಮತ್ತು 4ನೇ ಮನೆಯಲ್ಲಿ ಗುರುವು ತನ್ನ ಸ್ನೇಹ ರಾಶಿಯಲ್ಲಿ ಇರುವುದರಿಂದ ಕುಟುಂಬದ ಸಾಮರಸ್ಯ ಸುಧಾರಿಸುತ್ತದೆ. ವರ್ಷದ ಮೊದಲಾರ್ಧವು ಹೆಚ್ಚು ಮಂಗಳಕರವಾಗಿರುತ್ತದೆ ಮತ್ತು ಮೇ 1ರಂದು ಗುರು ನಿಮ್ಮ 5ನೇ ಮನೆಗೆ ಪ್ರವೇಶಿಸುತ್ತಾನೆ. ರಾಹು ನಿಮ್ಮ 3ನೇ ಮನೆಯಲ್ಲಿ ಸ್ಥಾನವನ್ನು ಹೊಂದಿದ್ದು ನಿಮಗೆ ಅದ್ಭುತವಾದ ಅದೃಷ್ಟವನ್ನು ತರುತ್ತದೆ. ಆದರೆ ನಿಮ್ಮ ಒಡಹುಟ್ಟಿದವರು ಆರೋಗ್ಯ ಸಮಸ್ಯೆಗಳಿಂದ ಬಳಲುವರು ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧವು ಸಹ ಹಾನಿಗೊಳಗಾಗಬಹುದು.
ವಾದವನ್ನು ಉಲ್ಬಣಗೊಳಿಸದಿರಲು ಪ್ರಯತ್ನಿಸಿ, ಇದು ನಿಮಗೆ ಬಹಳ ಸಹಾಯ ಮಾಡುತ್ತದೆ. ಮನೆಯಲ್ಲಿರುವ ಕೆಲವು ವ್ಯಕ್ತಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಮೆಚ್ಚುತ್ತಾರೆ, ಆದರೆ ಇತರರು ಕ್ರೂರವಾಗಿ ಯೋಚಿಸಿ ಸಂತೋಷಪಡಬಹುದು. ಈ ವಿಷಯದಲ್ಲಿ ಒಂದೇ ಸಮಯದಲ್ಲಿ ಎಲ್ಲವನ್ನೂ ಮಾಡುವುದು ನಿಮಗೆ ಕಷ್ಟವಾಗುತ್ತದೆ. ನೀವು ಎಲ್ಲರನ್ನೂ ಹೃದಯದಿಂದ ಪ್ರೀತಿಸುವ ಕಾರಣ ಈ ವರ್ಷ ನಿಮ್ಮನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಹತ್ತಿರವಾಗಿಸುತ್ತದೆ. ಮಕರ ರಾಶಿ ವೈವಾಹಿಕ ಭವಿಷ್ಯ. ಮಕರ ರಾಶಿ 2024ರ ಪ್ರಕಾರ ಈ ವರ್ಷ ಜುಲೈ ಮತ್ತು ಡಿಸೆಂಬರ್ ತಿಂಗಳುಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಮದುವೆಯಾಗಬಹುದು. ನೀವು ಇನ್ನೂ ಒಂಟಿಯಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಪರಿಪೂರ್ಣ ವ್ಯಕ್ತಿಗಳು ಪ್ರವೇಶಿಸಲು ಕಾಯುತ್ತಿದ್ದರೆ, ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ನಡುವೆ ಅದ್ಭುತವಾದ ಯಾರಾದರೂ ನಿಮ್ಮ ಜೀವನವನ್ನು ಪ್ರವೇಶಿಸುವ ಉತ್ತಮ ಅವಕಾಶವಿದೆ. ಅವರು ಜೀವನದಲ್ಲಿ ನಿಮಗೆ ವಿಶೇಷವಾಗಬಹುದು ಮತ್ತು ಭವಿಷ್ಯದಲ್ಲಿ ನೀವು ಅವರನ್ನು ಮದುವೆಯಾಗಬಹುದು. ವಿವಾಹಿತರ ಬಗ್ಗೆ ಮಾತನಾಡಿದರೆ ಈ ವರ್ಷವು ನಿಮಗೆ ಸಂತೋಷವನ್ನು ತರುತ್ತದೆ. ಆದಾಗ್ಯೂ ವರ್ಷದ ಆರಂಭವು ಸ್ವಲ್ಪ ಸಮಯದವರೆಗೆ ಅನುಕೂಲಕರವಾಗಿರುತ್ತದೆ. 12ನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ಆರೋಗ್ಯವು ಹದಗೆಡಬಹುದು, ಇದು ನಿಮ್ಮ ಸಂಗಾತಿಗೆ ತೊಂದರೆಗಳನ್ನು ಉಂಟುಮಾಡಬಹುದು, ಜೊತೆಗೆ ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಉಂಟುಮಾಡಬಹುದು. ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ನಿಮ್ಮ ಕೋಪದ ಬಗ್ಗೆಯೂ ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ಅದು ನಿಮ್ಮ ಸಂಬಂಧವನ್ನು ಹಳಿತಪ್ಪಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅದರ ನಂತರ ಸಮಯವು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನೀವು ನಿಮ್ಮ ಪತಿಯೊಂದಿಗೆ ನಿಮ್ಮ ಜೀವನವನ್ನು ಆಹ್ಲಾದಕರವಾಗಿ ಕಳೆಯುತ್ತೀರಿ ಮತ್ತು ನೀವು ವಿಶೇಷ ಸ್ಥಳಕ್ಕೆ ಹೋಗುತ್ತೀರಿ ಮತ್ತು ಅಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುತ್ತೀರಿ. ಇದರ ಪರಿಣಾಮವಾಗಿ ನಿಮ್ಮ ಸಂಬಂಧವು ಸಾಮಾನ್ಯವಾಗುತ್ತದೆ ಮತ್ತು ಅದರಲ್ಲಿ ಪ್ರೀತಿ ಬೆಳೆಯುತ್ತದೆ. ಮಕರ ರಾಶಿ ವ್ಯಾಪಾರ ಭವಿಷ್ಯ. ಈ ವರ್ಷ ಉದ್ಯಮಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ, ಆದರೆ 3ನೇ ಮನೆಯಲ್ಲಿ ರಾಹು ನಿಮ್ಮನ್ನು ಅಡೆತಡೆಗಳ ಮುಖಾಂತರ ನಿರ್ಭೀತರನ್ನಾಗಿ ಮಾಡುತ್ತದೆ. ನೀವು ಹೆಚ್ಚಿನ ಅಪಾಯವನ್ನು ತೆಗೆದುಕೊಂಡರೂ ನಿಮ್ಮ ವ್ಯವಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ನಿಮ್ಮೊಂದಿಗೆ ಕೆಲಸ ಮಾಡುವ ಜನರು ಸಹ ಸಹಕರಿಸುತ್ತಾರೆ ಮತ್ತು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವವರು ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸುತ್ತಾರೆ, ವ್ಯಾಪಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತಾರೆ. ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ನಿಮ್ಮ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ವಿಧಾನಗಳ ಮೂಲಕ ವಿಸ್ತರಿಸಲು ನಿಮಗೆ ಸಾಧ್ಯವಾಗಬಹುದು. ಈ ವರ್ಷ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಕಾಣುವಿರಿ, ಆದರೆ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ದೂರವಿರಿ, ಏಕೆಂದರೆ ಇದು ನಿಮ್ಮ ವ್ಯವಹಾರಕ್ಕೆ ಹಾನಿ ತರಬಹುದು. ಈ ವರ್ಷ ಕಂಪನಿಯಲ್ಲಿ ನಿಮ್ಮ ನಿರೀಕ್ಷೆಗಳನ್ನು ಮೀರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಮಕರ ರಾಶಿ ಪ್ರೇಮ ಭವಿಷ್ಯ. ವರ್ಷದ ಆರಂಭವು ನಿಮ್ಮ ಪ್ರೇಮ ವ್ಯವಹಾರಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತದೆ, ಏಕೆಂದರೆ ಬುಧ ಮತ್ತು ಶುಕ್ರರು ನಿಮ್ಮ 11ನೇ ಮನೆಯಲ್ಲಿ ಕುಳಿತು ನಿಮ್ಮ 5ನೇ ಮನೆಯನ್ನು ನೋಡುತ್ತಾರೆ. ಇದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಹಳಷ್ಟು ಯಶಸ್ಸನ್ನು ನೀಡುತ್ತದೆ. ಇದು ಉತ್ಸಾಹ ಮತ್ತು ಪ್ರೀತಿಯ ಸಮ್ಮಿಲನವಾಗಿರುತ್ತದೆ. ನೀವು ಪರಸ್ಪರರ ಹೃದಯದಲ್ಲಿ ಸ್ಥಾನವನ್ನು ಕೆತ್ತಲು ಸಾಧ್ಯವಾಗುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಜುಲೈ ಮತ್ತು ಆಗಸ್ಟ್ ನಡುವೆ ನಿಮ್ಮ 5ನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿಮ್ಮ ಸಂಬಂಧಕ್ಕೆ ಸಮಸ್ಯಾತ್ಮಕವಾಗಬಹುದು. ಆ ಅವಧಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ತಡೆಗಟ್ಟಲು ನೀವು ಶ್ರಮಿಸಬೇಕು. ಇದರಿಂದ ಯಾವುದೇ ಗಂಭೀರ ಸಮಸ್ಯೆಗಳಿಲ್ಲ ಮತ್ತು ನಿಮ್ಮ ಸಂಬಂಧವು ಉತ್ತಮವಾಗಿ ಮುಂದುವರಿಯಬಹುದು. ಮಕರ ರಾಶಿಯ 2024ರ ಪ್ರಕಾರ ಈ ವರ್ಷ ಮೇ 1ರಂದು ಗುರುವು ನಿಮ್ಮ 5ನೇ ಮನೆಗೆ ಪ್ರವೇಶಿಸುತ್ತಾನೆ. ಈ ಅವಧಿಯು ನಿಮ್ಮ ಪ್ರೀತಿಯ ಸಂಬಂಧಗಳಿಗೆ ಸ್ಪಷ್ಟತೆ ಮತ್ತು ಬಲವನ್ನು ತರುತ್ತದೆ. ನೀವು ಒಬ್ಬರಿಗೊಬ್ಬರು ಜವಾಬ್ದಾರಿಯುತ ಮನೋಭಾವವನ್ನು ಹೊಂದಿರುತ್ತೀರಿ, ಸಂತೋಷ ಮತ್ತು ದುಃಖದಲ್ಲಿ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಬೆಂಬಲಿಸುತ್ತೀರಿ ಮತ್ತು ಅಗತ್ಯವಿದ್ದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೀರಿ. ಇದು ನಿಮ್ಮ ಪರಸ್ಪರ ನಂಬಿಕೆಯನ್ನು ಬಲಪಡಿಸುವುದಲ್ಲದೆ ನಿಮ್ಮ ಸಂಬಂಧದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಕರ ರಾಶಿ ಭವಿಷ್ಯ. 2024 ಜುಲೈ ಮತ್ತು ಆಗಸ್ಟ್ನಲ್ಲಿ ನಿಮ್ಮ ಪ್ರೀತಿಪಾತ್ರರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಸೂಚಿಸುತ್ತದೆ. ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ನಿಮ್ಮ ಪ್ರೀತಿ ಅರಳುತ್ತದೆ. ಮಕರ ರಾಶಿ ಸಂಪತ್ತು ಮತ್ತು ಲಾಭ ಭವಿಷ್ಯ. 2024 ಮಕರ ರಾಶಿಯವರು ಈ ವರ್ಷ ಉತ್ತಮ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು. ನಿಮ್ಮ ಖರ್ಚನ್ನು ನೀವು ಹತೋಟಿಯಲ್ಲಿಟ್ಟುಕೊಳ್ಳಬೇಕು, ಏಕೆಂದರೆ ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳವು ನಿಮ್ಮ 12ನೇ ಮನೆಯಲ್ಲಿ ಉಳಿಯುವ ಮೂಲಕ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತದೆ ಮತ್ತು ಈ ಅವಧಿಯಲ್ಲಿ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಲು ನಿಮಗೆ ಸಾಧ್ಯವಾಗದಿದ್ದರೆ
ಅದು ನಿಮಗೆ ತೊಂದರೆಗಳನ್ನು ನೀಡುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಉಳಿಯುವ ಮೂಲಕ ಬುಧ ಮತ್ತು ಶುಕ್ರ ನಿಮಗೆ ಯೋಗ್ಯವಾದ ಆದಾಯವನ್ನು ಒದಗಿಸುತ್ತಾರೆ. ನಿಮ್ಮ ಆದಾಯದೊಂದಿಗೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಇದರಿಂದಾಗಿ ನಿಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಲು ಪ್ರಯತ್ನಿಸಿ ಮತ್ತು ಯಶಸ್ವಿಯಾಗುತ್ತೀರಿ. ಮೇ 1ರಂದು ಗುರು ಗ್ರಹವು 5ನೇ ಮನೆಗೆ ಪ್ರವೇಶಿಸುತ್ತದೆ. ಅಲ್ಲಿಂದ ನಿಮ್ಮ 9ನೇ, ಮೊದಲ ಮತ್ತು 11ನೇ ಮನೆಗಳ ಮೇಲೆ ದೃಷ್ಟಿ ನೆಡುತ್ತಾರೆ. ಇದು ನಿಮ್ಮ ಆರ್ಥಿಕ ಯಶಸ್ಸಿಗೆ ಇರುವ ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಈ ವರ್ಷ ನಿಮಗೆ ಬಹಳಷ್ಟು ನಗದು ಲಾಭಗಳನ್ನು ನೀಡುತ್ತದೆ. ನೀವು ತಪ್ಪಿಯೂ ಸಹ ಸೆಪ್ಟೆಂಬರ್ನಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ, ಏಕೆಂದರೆ ನೀವು ಅದನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ. ನೀವು ಏಪ್ರಿಲ್, ಮೇ, ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಆರ್ಥಿಕವಾಗಿ ಲಾಭ ಪಡೆಯಬಹುದು. ಮಕರ ರಾಶಿ ಆರೋಗ್ಯ ಭವಿಷ್ಯ. ಈ ವರ್ಷವು ಆರೋಗ್ಯದ ದೃಷ್ಟಿಯಿಂದ ಅದೃಷ್ಟಶಾಲಿಯಾಗಿದೆ. ವರ್ಷವಿಡೀ ನಿಮ್ಮ ರಾಶಿಚಕ್ರದ ಅಧಿಪತಿ ನಿಮ್ಮ 2ನೇ ಮನೆಯಲ್ಲಿರುತ್ತಾನೆ. ಇದು ತನ್ನ ರಾಶಿಚಕ್ರದ ಚಿಹ್ನೆಯಲ್ಲಿ ಉಳಿಯುತ್ತದೆ ಮತ್ತು ದೈಹಿಕ ಅಡಚಣೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. 3ನೇ ಮನೆಯಲ್ಲಿ ರಾಹು ಸಹ ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಆದರೆ ಜೂನ್ 29 ಮತ್ತು ನವೆಂಬರ್ 15ರ ನಡುವೆ ನಿಮ್ಮ ಆಹಾರ ಮತ್ತು ಪಾನೀಯಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಜೀವನ ಶೈಲಿಗೆ ಗಮನ ಕೊಡಬೇಕು, ಏಕೆಂದರೆ ಈ ಸಮಯದಲ್ಲಿ ಆರೋಗ್ಯವು ಹಾನಿಗೊಳಗಾಗಬಹುದು. ಇನ್ನು ವರ್ಷದ ಪ್ರಾರಂಭದಲ್ಲಿ ನಿಮ್ಮ ರಾಶಿಚಕ್ರದ ಅಧಿಪತಿ ಫೆಬ್ರವರಿ 11ರಿಂದ ಮಾರ್ಚ್ 18ರವರೆಗೆ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ. ಇದರ ಪರಿಣಾಮವಾಗಿ ಅವರ ಶಕ್ತಿಯಲ್ಲಿ ಇಳಿಕೆ ಕಂಡುಬರುತ್ತದೆ. ಇದು ನಿಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತದೆ. ನಿಮ್ಮೊಳಗೆ ನಕಾರಾತ್ಮಕ ಆಲೋಚನೆಗಳು ಉದ್ಭವಿಸಬಹುದು. ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ. ನೀವು ಎಂದಿಗೂ ಒಂಟಿಯಾಗಿರಬಾರದು ಮತ್ತು ಯಾವಾಗಲೂ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾತನಾಡಬೇಕು. ಮಾನಸಿಕ ಒತ್ತಡ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.